ಆತ್ಮೀಯ ಸಹೃದಯ ಸ್ಪರ್ಧಾರ್ಥಿಗಳೇ, ತಮ್ಮೆಲ್ಲರಿಗೂ ಜ್ಞಾನವಾಣಿ ಮಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ನಿಮಗೋಸ್ಕರ ಪ್ರಶ್ನೋತ್ತರ ಸರಣಿಯನ್ನು ಪ್ರಾರಂಭಿಸ್ತೀವಿ. ಅಂದರೆ ಪ್ರಶ್ನೆ ಮತ್ತು ಉತ್ತರವನ್ನು ಸರಣಿಯನ್ನು ಪ್ರಾರಂಭಿಸ್ತೀವಿ. ಅದರ ಜೊತೆಗೆ ವಿವರಣಾತ್ಮಕವಾಗಿ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತಾಯಿದ್ವಿ. ಆ ಪ್ರಶ್ನೆಗಳಿಗೆ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ವಿವರಣೆ ಮೂಲಕ ಉತ್ತರವನ್ನು ನೀಡುವಂತಹ ಪ್ರಯತ್ನವನ್ನು ಮಾಡ್ತಾಯಿದ್ವಿ. ಹಾಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಏನಾದ್ರು ಸಲಹೆಗಳಿದ್ರೆ ಹಾಗೇನಾದ್ರೆ ಅನುಮಾನಗಳಿದ್ರೆ ಕಾಮೆಂಟಲ್ಲಿ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ಈಗ ಮೊದಲನೇ ಪ್ರಶ್ನೆಗೆ ತೆರಳೋಣ. ಬಸವಣ್ಣನವರ ತಂದೆ ತಾಯಿಯ ಹೆಸರೇನು? ಬಸವಣ್ಣನವರ ತಂದೆ ಮಾದರಸ, ತಾಯಿ ಮಾದಲಾಂಬಿಕೆ. ಹುಟ್ಟಿದ್ದು 1134ರಲ್ಲಿ ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ. ಇನ್ನು ಬಸವೇಶ್ವರರ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಕಲಚೂರಿಯ ಬಿಜ್ಜಳನ ಆಸ್ಥಾನದಲ್ಲಿ ಇವರು ಭಂಡಾರದ ಅಧಿಕಾರಿಯಾಗಿರ್ತಾರೆ. ನೆಕ್ಸ್ಟು ಇವರ ಅಂಕಿತ ನಾಮ ತಮ್ಮ ವಚನಗಳಲ್ಲಿ ಕೂಡಲ ಸಂಗಮ ದೇವ ಅಂತ ಬರೆದಿದ್ದಾರೆ. ಇವರ ಅಂಕಿತ ನಾಮ ಕೂಡಲ ಸಂಗಮ ದೇವ. ಇವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಕರ್ನಾಟಕ ಸರ್ಕಾರ 13/2/2024 ಘೋಷಣೆ ಮಾಡಿದೆ. ನೆಕ್ಸ್ಟು ಕರ್ನಾಟಕದ ಮಾರ್ಟಿನ್ ಲೂಥರ್ ಅಂತಲೂ ಕೂಡ ಕರೀತಾರೆ. ಹೀಗಂತ ಹೇಳಿದರು ಸರ್ ಆರ್ಥರ್ ಮೈಲರ್ ಅವರು. ಇವರನ್ನ ಕರ್ನಾಟಕದ ಮಾರ್ಟಿನ್ ಲೂಥರ್ ಕಿಂಗ್ ಅಂತಲೂ ಕೂಡ ಕರೀತಾರೆ. ನೆಕ್ಸ್ಟ್ ಬಸವಣ್ಣನವರನ್ನ ನಾಣ್ಯದ ಮೇಲೆ ಮುದ್ರಿಸಲ್ಪಟ್ಟಿದೆ. ಹಾಗಾಗಿ ಇವರು ನಾಣ್ಯದ ಮೇಲೆ ಮುದ್ರಿಸಲ್ಪಟ್ಟ ಕರ್ನಾಟಕದ ಮೊಟ್ಟ ಮೊದಲ ವ್ಯಕ್ತಿ. ಕಾಯಿನ್ಸ್ ಏನು ಬರುತ್ತೆ, ನಾಣ್ಯಗಳು, ಆ ನಾಣ್ಯಗಳ ಮೇಲೆ ಭಗತ್ ಸಿಂಗ್, ಅಂಬೇಡ್ಕರ್, ಅನೇಕ ಗಣ್ಯ ವ್ಯಕ್ತಿಗಳನ್ನು ಮುದ್ರಿಸಿದ್ದಾರೆ. ಹಾಗಾಗಿ ಕರ್ನಾಟಕದಲ್ಲಿ ಯಾರು ಮುದ್ರಣಗೊಂಡಿದ್ರೆ ಅದರಲ್ಲಿ ಮೊದಲನೇ ವ್ಯಕ್ತಿ ಬಸವಣ್ಣನವರು. ಇನ್ನು ಅಶ್ವರೂಢ ಮೂರ್ತಿಯನ್ನು ಪಾರ್ಲಿಮೆಂಟಲ್ಲಿ 2003ರಲ್ಲಿ ಪ್ರತಿಷ್ಠಾಪನೆ ಮಾಡಲಾಗೈತೆ. 1967ರಲ್ಲಿ ಬಸವಣ್ಣನವರ ಬಗ್ಗೆ ಅಂಚೆ ಚೀಟಿಯಲ್ಲಿ ಅವರ ಭಾವಚಿತ್ರವನ್ನು ಹಾಕಲಾಗಿದೆ. ಬಸವಣ್ಣನವರ ಅಂಚೆ ಚೀಟಿ ಬಿಡುಗಡೆಯಾಗಿದ್ದು 1967ರಲ್ಲಿ. ಇನ್ನು ಬಸವಣ್ಣನವರು ಪ್ರತಿಪಾದಿಸಿದ ಸಿದ್ಧಾಂತ ಯಾವುದು ಅಂದರೆ ಶಕ್ತಿ ವಿಶಿಷ್ಟ ದ್ವೈತ. ದ್ವೈ ಅಂದರೆ ಎರಡು, ಅಂದರೆ ಆತ್ಮಗಳು ಪರಮಾತ್ಮನು ಬೇರೆ ಬೇರೆ. ಅದ್ವೈತ ಅಂದರೆ ಆತ್ಮ ಮತ್ತು ಪರಮಾತ್ಮ ಎರಡು ಒಂದೇ ಅಂತ ಶಂಕರಾಚಾರ್ಯರು ಹೇಳಿದರು. ಇವರು ಶಕ್ತಿ ವಿಶಿಷ್ಟ ದ್ವೈತ ಅಂತ ಹೇಳಿದ್ದಾರೆ. ಬಸವಣ್ಣನವರ ಅಂಕಿತ ನಾಮ ಕೂಡಲ ಸಂಗಮ ದೇವ. ನಮ್ಮ ಮುಂದಿನ ಪ್ರಶ್ನೆ, ಕವಿತಾ ಗುಣಾರ್ಣವ ಎಂಬ ಬಿರುದನ್ನು ಹೊಂದಿದಂತಹ ಕವಿ ಯಾರು? ಸರಿಯಾದ ಉತ್ತರ ಮಹಾಕವಿ ಪಂಪ. ಮಹಾಕವಿ ಪಂಪ ಕ್ರಿಸ್ತಶಕ 902ರಲ್ಲಿ ಕರ್ನಾಟಕದ ಗದುಗಿನ ಜಿಲ್ಲೆಯ ಅಣ್ಣಿಗೇರಿಯಲ್ಲಿ ಜನಿಸ್ತಾರೆ. ಇವರ ಪೂರ್ವಜರು ವೇಮುಲವಾಡದ ವೆಂಗಿಪಳು ಅಂತ ಏನು ಕರಿತೀವಿ, ಅಲ್ಲಿ ಇವರ ಪೂರ್ವಜರು. ಜಮದಗ್ನಿ ಪಂಚಾರ್ಷಿಯ ಪ್ರವರ್ಧದ ಶ್ರೀವತ್ಸ ಗೋತ್ರಕ್ಕೆ ಸೇರಿದಂತಹ ಒಂದು ಕುಟುಂಬ. ಈ ಕುಟುಂಬ ಕೃಷ್ಣ ಮತ್ತು ಗೋದಾವರಿಯ ನದಿಯ ದೋಹ ಪ್ರದೇಶದಲ್ಲಿ ಇರ್ತಕ್ಕಂತಹ ಒಂದು ಪ್ರದೇಶ. ಅಲ್ಲಿ ಇವರು ಇದ್ದಿದ್ದರಿಂದ ಆ ಸೌಂದರ್ಯ, ಆ ಪ್ರಕೃತಿಯ ಸೊಬಗು ಇವರ ಮನಸ್ಸಿಗೆ ತುಂಬ ಮುದವನ್ನು ಕೊಡುತ್ತೆ. ನಂತರ ಇವರು ಕರ್ನಾಟಕದ ಚಾಲುಕ್ಯ ದೊರೆ ಅರಿಕೇಸರಿಯ ಆಸ್ಥಾನದಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಏನು ಕೆಲಸ ಅಂದರೆ ದಂಡನಾಯಕನಾಗಿ. ಹಾಗಾಗಿ ಇವ್ರನ್ನ ಕವಿಯೂ ಹೌದು, ಕಲಿಯೂ ಹೌದು ಅಂತ ಕರೀತಾರೆ. ಪಂಪನ ನಿಜವಾದ ಹೆಸರು ಏನು ಅಂದರೆ ಜಯಂತ ಅಂತ. ತಾಯಿ ಅಣ್ಣಿಮೊಬ್ಬೆ, ತಂದೆ ಭೀಮಪ್ಪಯ್ಯ. ಈ ಭೀಮಪ್ಪಯ್ಯ ಅವರೇ ಜೈನ ಧರ್ಮಕ್ಕೆ ಮತಾಂತರಗೊಂಡಿರ್ತಾರೆ. ಹಾಗಾಗಿ ಪಂಪನು ಜೈನ ಧರ್ಮದಲ್ಲಿ ಇರ್ತಾನೆ. ಇನ್ನು ಪಂಪ ಬರೆದಂಥ 2 ಮಹಾನ್ ಕೃತಿಗಳಿದೆ. ಮೊದಲನೇ ಕೃತಿ ಆದಿಪುರಾಣ. ಈ ಆದಿಪುರಾಣ ಕೃತಿಯನ್ನ ಗುಣಸೇನಾಚಾರ್ಯರು ಬರೆದಂತಹ ಮೊದಲನೇ ತೀರ್ಥಂಕರನಾದಂತಹ ಋಷಭನಾಥನ ಸಂಬಂಧಿಸಿದಂತಹ ಕಥೆಯಾಗಿದೆ. ಅದೇ ಕಥೆಯನ್ನು ಇವರು ಕೂಡ ಬರೆದಿದ್ದಾರೆ. ಹಾಗಾಗಿ ಇದನ್ನ ಆದಿಪುರಾಣ ಅಂತ ಕರಿತೀವಿ. ಇನ್ನು ಎರಡನೇ ಕೃತಿ ವಿಕ್ರಮಾರ್ಜುನ ವಿಜಯ. ವಿಕ್ರಮಾರ್ಜುನ ವಿಜಯ ಏನಿದೆ, ಇದು ಇಲ್ಲಿ ಅರ್ಜುನ ಕಥಾನಾಯಕ. ಯಾಕೆಂದ್ರೆ ಅರಿಕೇಸರಿಯನ್ನು ಸಮೀಕರಿಸಿ ಬರೆದಿದ್ದಾರೆ. ತನ್ನ ದೊರೆ ಏನಿದ್ದಾರೆ ಅವ್ರಿಗೆ ಅರ್ಜುನನಿಗೆ ಹೋಲಿಸಿ ಈ ಕೃತಿಯನ್ನು ಬರೆದಿದ್ದಾರೆ. ಯಾಕೆಂದ್ರೆ ಅರಿಕೇಸರಿಗಿದ್ದು ಒಬ್ಬಳೆ ಹೆಂಡತಿ. ಇಲ್ಲಿ ಮಹಾಭಾರತದಲ್ಲಿ ದ್ರೌಪದಿ ಇರ್ತಾಳೆ ಪಟ್ಟದ ರಾಣಿ. ಹಾಗಾಗಿ ಇಲ್ಲಿ
ಆ ಥರ ಚಿತ್ರಿಸೋದು ಕಷ್ಟ ಆಗುತ್ತೆ ಅಂತ ಇವರೇನು ಮಾಡಿದ್ದಾರೆ, ಪಟ್ಟದ ರಾಣಿಯನ್ನ ಸುಭದ್ರೆಯನ್ನಾಗಿ ಮಾಡಿದ್ದಾರೆ. ಈ ಕೃತಿಯನ್ನ ಪಂಪ ಭಾರತ ಅಂತಲೂ ಕೂಡ ಕರಿತೀವಿ. ಇನ್ನು ಪಂಪ ಹೇಳಿಕೆಗಳನ್ನು ನೀಡಿದರೆ, ಕೆಲವೊಂದು ಹೇಳಿಕೆಗಳು ತುಂಬಾ ಫೇಮಸ್ ಆಗಿದೆ. ಪರೀಕ್ಷೆಗಳಲ್ಲಿ ಯಾವುದನ್ನ ಕೇಳ್ತಾರೆ ಅಂದ್ರೆ, ಮನುಷ್ಯ ಜಾತಿ ತಾನೊಂದೇ ಒಲಂ, ನೆನೆವುದೆನ್ನ ಮನಂ, ಬನವಾಸಿ ದೇಶಮಂ, ಈ ಎರಡು ವಾಕ್ಯಗಳನ್ನ ಕೇಳ್ತಾರೆ. ನೆಕ್ಸ್ಟ್ ಇವರಿಗಿದ್ದಂತಹ ಬಿರುದುಗಳು ನಾಡೋಜ, ಕವಿತಾ ಗುಣಾರ್ಣವ, ಸಂಸಾರ ಸಾರೋದಯ, ಸರಸ್ವತಿ ಮಣಿಹಾರ ಮುಂತಾದ ಬಿರುದುಗಳನ್ನು ಹೊಂದಿರ್ತಾರೆ. ಮತ್ತೆ ರತ್ನಾತ್ರಯರಲ್ಲಿ ಇವರು ಕೂಡ ಒಬ್ರು. 3 ಜನ ರತ್ನಾತ್ರಯರಿದ್ದಾರೆ, ಪಂಪ, ಪೊನ್ನ, ರನ್ನ. ಈ 3 ಜನ ರತ್ನಗಳಲ್ಲಿ ಇವರು ಕೂಡ ಒಬ್ರು. ದಿನ ಪ್ರಶ್ನೆ, ರಾಷ್ಟ್ರಗೀತೆಯನ್ನ ಯಾವಾಗ ಅಂಗೀಕರಿಸಲಾಯಿತು? ಸರಿಯಾದ ಉತ್ತರ 24 ಜನವರಿ 1950ರಂದು. ರಾಷ್ಟ್ರಗೀತೆಯನ್ನು ಬರೆದವರು ಯಾರು ಅಂದ್ರೆ ರವೀಂದ್ರನಾಥ ಟ್ಯಾಗೋರ್ ಅವರು. ಈ ಜನಗಣಮನ ಏನಿದೆ ಇದನ್ನ ನಮ್ಮ ರಾಷ್ಟ್ರಗೀತೆ ಅಂತ ಕರಿತೀವಿ. 1911ರಲ್ಲಿ ಮೊದಲ ಬಾರಿಗೆ ಇದನ್ನ ರಚನೆ ಮಾಡ್ತಾರೆ. 1912ರಲ್ಲಿ ರವೀಂದ್ರನಾಥ ಟ್ಯಾಗೋರ್ ಅವರ ಪತ್ರಿಕೆಯಾದಂತಹ ತತ್ವಬೋಧಿನಿಯಲ್ಲಿ ಮೊದಲ ಬಾರಿಗೆ ಇದು ಪ್ರಕಟಗೊಳ್ಳುತ್ತೆ. ಅದೇ ವರ್ಷ 1912ರಲ್ಲಿ ಡಿಸೆಂಬರ್ನಲ್ಲಿ ಕಲ್ಕತ್ತಾ ಅಧಿವೇಶನ ನಡೀತಾ ಇರ್ತದೆ. ಆ ಕಲ್ಕತ್ತಾ ಅಧಿವೇಶನದಲ್ಲಿ ಡಿಸೆಂಬರ್ 28ರಂದು ಮೊಟ್ಟ ಮೊದಲಿಗೆ ಇದನ್ನ ಹಾಡ್ತಾರೆ. ಅದಾದ ನಂತರ 1919ರಲ್ಲಿ ಮಾರ್ನಿಂಗ್ ಸಾಂಗ್ ಆಫ್ ಇಂಡಿಯಾ ಅಂತ ಇಂಗ್ಲಿಷ್ ಭಾಷೆಗೆ ಅನುವಾದ ಮಾಡ್ತಾರೆ ರವೀಂದ್ರನಾಥ ಟ್ಯಾಗೋರ್ ಅವರು. ಇನ್ನು 1942ರಲ್ಲಿ ನೆಹರೂರವರು ಇಂಗ್ಲಿಷ್ ಮ್ಯೂಸಿಕ್ ಡೈರೆಕ್ಟರ್ ಆದಂತಹ ಹರ್ಬರ್ಟ್ ಮ್ಯಾರಿಲ್ ರವರಿಗೆ ಮನವಿಯನ್ನು ಸಲ್ಲಿಸ್ತಾರೆ, ಇದಕ್ಕೊಂದು ಮ್ಯೂಸಿಕ್ ಮಾಡಿಕೊಡಿ ಅಂತ. ಅದಾದ ನಂತರ ಇದು ಮ್ಯೂಸಿಕ್ ಆಗಿ 1942ರಲ್ಲಿ ಹ್ಯಾಂಬರ್ಗ್ ಅಲ್ಲಿ ಮೊದಲ ಬಾರಿಗೆ ಪ್ರಸ್ತುತಪಡಿಸ್ತಾರೆ. ಅಂತಿಮವಾಗಿ 1950 ಜನವರಿ 24ರಂದು ಈ ಗೀತೆಯನ್ನ ಭಾರತದ ರಾಷ್ಟ್ರಗೀತೆಯನ್ನಾಗಿ ಆಯ್ದುಕೊಳ್ತೀವಿ. ಇದು 5 ಭಾಗಗಳಲ್ಲೈತೆ. ಅದರಲ್ಲಿ ಮೊದಲನೇ ಭಾಗವನ್ನ ಮಾತ್ರ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಇದನ್ನ ಹಾಡೋದಕ್ಕೆ 52 ಸೆಕೆಂಡ್ಗಳು ಬೇಕು. ಕೆಲವೊಂದು ಟೈಮ್ಗಳಲ್ಲಿ 20 ಸೆಕೆಂಡ್ಗಳು ಮಾತ್ರ ಹಾಡ್ತಾರೆ, ಅಂದ್ರೆ ಮೊದಲನೇ ಲೈನು ಮತ್ತು ಕೊನೆ ಲೈನು. ಇದು ವಿವಾದಕ್ಕೂ ಕಾರಣವಾಗಿತ್ತು. ಒಂದು ಬಾರಿ ತಮಿಳುನಾಡಲ್ಲೂ ಕೂಡ ಇದೊಂದು ಪ್ರಸಂಗ ನಡೆದಿತ್ತು. ಮತ್ತೆ ಚಲನಚಿತ್ರಗಳಲ್ಲೂ ಕೂಡ ಇದನ್ನ ಹಾಡಬೇಕು ಅನ್ನೋ ಪ್ರಸ್ತಾಪ ಆಯಿತು. ಮತ್ತೆ ಇದೀಗ ಒಂದೇ ಭಾರತ ಮತ್ತು ಜನಗಣಮನ ನಡುವಿನ ವಾಗ್ವಾದ ಇದೆ. ಹಾಗಾಗಿ ಜನಗಣಮನ ರಾಷ್ಟ್ರಗೀತೆ ಅನ್ನೋದು ಪರೀಕ್ಷೆಗಳಲ್ಲಿ ಕೇಳುವಂತಹ ಪ್ರಶ್ನೆಯಾಗಿದೆ. ನೆಕ್ಸ್ಟು ಮುಂದಿನ ತರಗತಿಯಲ್ಲಿ ಮುಂದಿನ ಪ್ರಶ್ನೆಗಳನ್ನು ಹೇಳ್ತೀವಿ. ನಿಮ್ಗೆ ಯಾವುದಾದ್ರೂ ಪ್ರಶ್ನೆಗಳನ್ನು ಎಕ್ಸ್ಪ್ಲೈನ್ ಮಾಡಬೇಕು ಅಂದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.